ಅಯ್ಯಪ್ಪ, ಯಾರು ನನ್ನ ತಳ್ಳಿದ್ದು? ಯಾರಿಗೆ ವಿಕೆಟ್ ಮಾಡಿದ್ ನನ್ನ? ಭಾರ್ಗೋ, ಭಾರ್ಗೋ, ಏನಾಯ್ತೆ ಭಾರ್ಗೋ? ನನ್ನ ಪ್ರೀತಿ, ನನ್ನಿಂದ ಸರ್ವಸ್ವನ ಕಿತ್ಕೊಂಡ್ಲು, ಕಿತ್ಕೊಂಡ್ಲು. ಭಾರ್ಗೋ, ಕಿತ್ಕೊಂಡು ಅಂತ ದಿನ ನನ್ನಿಂದ ಕಿತ್ಕೊತಿದ್ಯಲ್ಲ ಭಾರ್ಗೋ ನೀನು. ಫೀಲ್ಡ್ ಅಲ್ಲಿ ಆಡಕ್ಕಿಂತ ನೆಟ್ ಪ್ರಾಕ್ಟೀಸ್ ಜಾಸ್ತಿ ಆಗೋಯ್ತಲ್ಲ ನಿಂದು. ವಿಶ್ವ, ಹೌದು ಹೌದು, ನಾನೇ ವಿಶ್ವ. ಆದ್ರೆ ಈಗ ಸದ್ಯಕ್ಕೆ ನಿನ್ ಜೊತೆ ಮಾತಾಡೋದಕ್ಕೆ ಐ ಡೋಂಟ್ ವಿಶ್. ತೊಲಗೋತೆ, ತೊಲಗ್ತೀನಿ. ನಾನು ಹೋಗ್ತೀನಿ. ಔಟ್ ನಾನು. ಯಾಕೆಂದ್ರೆ ಇದೆಲ್ಲ ನಡೀತಿದೆ? ನಾವಿಬ್ರು ಒಟ್ಟಿಗಿದ್ದಿದ್ರೆ ಇದು ಯಾವುದು ಆಗ್ತಿರ್ಲಿಲ್ಲ ಅಲ್ಲ. ನಿನಗೆ ಮೋಸ ಮಾಡಿ ತನ್ನ ಉಣ್ಣಾಗಿಸ್ಕೊಂಡ ವಾಣಿಗೆ ಹುಟ್ಟಿದ ಶ್ರೀರಾಮ ಮತ್ತೆ ಅವನ ಹೆಂಡತಿಗೆ ಈ ಆಸ್ತಿ ಎಲ್ಲ ಸೇರ್ಬೇಕಾ? ನನ್ನಿಂದ ಆಸ್ತಿ ಸೇರ್ಬೇಕಾ? ಬಿಡಲ್ಲ, ನಾನ್ ಬಿಡಲ್ಲ. ನಿನ್ನ ಆಸ್ತಿ, ನನ್ನಿಂದ್ರನ ಆಸ್ತಿ ಯಾರ ಕೈನೂ ಸೇರ್ಬಾರ್ದು. ಸೇರೋದಕ್ಕೆ ನಾನ್ ಬಿಡಲ್ಲ. ಏನು ಬರ್ತ್ಡೇ ಸ್ಪೆಷಲ್ ಜೋರ್ ಅನ್ಸುತ್ತೆ. ಹ್ಯಾಪಿ ಹುಡ್ದಪ್ಪ ಸೀತಾ. ಥ್ಯಾಂಕ್ಸ್ ಅದಕ್ಕೆ. ಏನ್ ಸ್ಪೆಷಲ್ ಇವತ್ತು? ಸೀತಮ್ಮನ್ ಬರ್ತ್ಡೇಗೆ ಸೀತಮ್ಮನೇ ಸ್ಪೆಷಲ್ ಮಾಡ್ಬೇಕಾ? ಬೇರೆಯವ್ರು ಮಾಡ್ಬೇಕು. ಓ, ಬೇರೆಯವ್ರು ಇಲ್ಲಿ ಯಾರಿದ್ದಾರೆ? ನೀನ್ ಒಬ್ಳೆ ಇರೋದು ಚೋಟ್ ಮೆಣಸಿನ್ಕಾಯಿ. ನಿನ್ಗೇನ್ ಮಾಡಕ್ ಬರುತ್ತೆ? ಸೀತಾ, ಬರ್ತ್ಡೇ ಸ್ಪೆಷಲ್ ಅಂತ ಪಾಯಸ ಗೀಸ ಮಾಡಿಲ್ವಾ? ಕೇಕ್ ಇದ್ರೆ ತರ್ಸ್ಕೊಡು, ತಿನ್ಬಿಟ್ಟು ಹೋಗ್ತೀನಿ, ಲೇಟ್ ಆಗುತ್ತೆ. ಹಂಗೆ ನಿಮ್ ಅಣ್ಣಗೂ ಒಂಚೂರು ಡಬ್ಬಕ್ ಹಾಕೊಡು. ಏನಾದ್ರೂ ಗಿಫ್ಟ್ ತಂದಿದ್ದೀರಾ? ಹಾಗೆಲ್ಲ ಕೇಳ್ಬಾರ್ದು ಕಣೆ. ಗಿಫ್ಟ್ ಅಂತೆ ಗಿಫ್ಟು. ನನಗೂ ಅನುಕೂಲ ಇದ್ರೆ ತರ್ತಿದ್ನಮ್ಮ. ನಿಮ್ಮ ಅಮ್ಮಂಗೆ ವಜ್ರದ ಬಳೆ ಸಿಕ್ಕಿದೆ, ಇನ್ನೇನ್ ಗಿಫ್ಟ್ ಬೇಕು? ಅಜ್ಜಿ, ನಾವು ಬಡವರು. ಈ ಗಿಫ್ಟ್ ಎಲ್ಲ ಶ್ರೀಮಂತರಿಗೆ ಮಾತ್ರ, ನಮ್ಮಂತವ್ರಿಗಲ್ಲ. ನಾವೇನಿದ್ರು ಕಣ್ಣಲ್ಲಿ ನೋಡೋದು, ಕಿವಿಯಲ್ಲಿ ಕೇಳೋದು, ಕೈಯಲ್ಲಿ ಕೊಡೋದು ಏನೂ ಇಲ್ಲ. ಅದಕ್ಕೆ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ನೀನೇನೋ ಹಿಂಗ್ ಹೇಳ್ತೀಯ ಸೀತಾ. ನಿನ್ ಮಗಳು ನೋಡು ಹೆಂಗ್ ಮಾತಾಡ್ತಾಳೆ. ಸಿಹಿ ಪ್ಲೀಸ್ ಸುಮ್ಮನೆ ಇರು. ಅದಕ್ಕೆ ನಾನು ಸಿಹಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಬರೋದು ಸ್ವಲ್ಪ ಲೇಟ್ ಆಗತ್ತೆ. ಅಂದ್ರೆ ಈಗ ನಾನೇನ್ ಹೊರಡ್ಬೇಕಾ? ಹಾಗಲ್ಲ ಅದಕ್ಕೆ. ಅಯ್ಯೋ ಸೀತಾ, ನನಗೆಲ್ಲ ಅರ್ಥ ಆಗುತ್ತೆ, ಗೊತ್ತಾಯ್ತು ಬಿಡು. ನಾನು ಅಜ್ಜಿ ಮನೆಯಲ್ಲೇ ತಿಂಡಿ ತಿನ್ಕೊಂಡು ಹೋಗ್ತೀನಿ. ಬನ್ನಿ ಅಜ್ಜಿ, ತಿಂಡಿ ಹಾಕ್ಕೊಡ್ಬನ್ನಿ. ಬನ್ನಿ. ನನ್ನ ಮೇಲೆ ಅಟ್ಯಾಕ್ ಮಾಡಿದ್ಯಾರು? ಚರಂಡಿ ಏನಾದ್ರು? ನೋ, ಐ ಡೋಂಟ್ ಥಿಂಕ್ ಸೊ. ಆರ್ಪಿ, ಭಾರ್ಗವಿ ಚಿಕ್ಕಿ ಏನಾದರೂ ಇನ್ಸ್ಪೆಕ್ಟರ್ ಪವನಿಂದನೂ ಏನೂ ಹೆಲ್ಪ್ ಆಗಿಲ್ಲ. ಯಾಕೆಂದರೆ ಅಲ್ಲಿ ಯಾವುದೋ CCTV ಕ್ಯಾಮ್ರಾಗಳು ಇರಲಿಲ್ವಂತೆ. ಓ ಗಾಡ್. ಏನಾಯ್ತು ಅಳಿಯಂದ್ರಿಗೆ? ಒಬ್ಬೊಬ್ಬರೇ ಮಾತಾಡ್ಕೋತಿದ್ದಾರೆ. ಹೊಸದಾಗಿ ಮದುವೆ ಆದವರು ಜಾಲಿಯಾಗಿ ಹನಿಮೂನು ಟ್ರಿಪ್ಪು ಅಂತ ಸುತ್ತಾಡೋದು ಬಿಟ್ಟು ಎಂಥ ಸ್ಥಿತಿನಪ್ಪ. ಇನ್ನೇನಿದ್ರು ನಮ್ಮ ಮಂಜು ಮದುವೆ ಮಾಡೋದು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳ್ತಿದೆ. ಈ ಅಣ್ಣಂದಿರ ಮದುವೆಗಿಂತ ಮುಂಚೆ
ತಂಗಿ ಮದುವೆ ಆಗಬೇಕಾಗಿತ್ತು, ಆದರೆ ಅವಳನ್ನ ಮಾತೇ ಕೇಳಲಿಲ್ಲ. ಅತ್ತೆ, ಈಗ ನನಗೆ ಅಂಜುಗೆ ನೀವೇ ಅಮ್ಮ. ನನ್ನ ತಂಗಿ ಜವಾಬ್ದಾರಿನ ನಿಮಗೆ ಕೊಡ್ತಾ ಇದ್ದೀನಿ. ಯಾರಾದರೂ ಒಳ್ಳೆ ಗಂಡಿದ್ರೆ ನೀವು ಹುಡುಕ್ಬೇಕು. ಅದ್ರಲ್ಲೇನಿದೆ ಅಳಿ ಅಂದ್ರೆ, ಅಂಜು ಕೂಡ ನನಗೆ ಮಗಳಿದ್ದ ಹಾಗೆ. ಅದೇನೋ ಅಂತಾರಲ್ಲ, 2 ಆದ್ಮೇಲೆ 3 ಆಗತ್ತೆ, 3ಕ್ಕೆ ಮುಕ್ತಾಯ ಅಂತ. ಹಾಗೆ ನಿಮ್ ಮದ್ವೆ ಆಯ್ತು, ರಾಮ್ ಮದ್ವೆ ಇನ್ನೇನ್ ಆಗತ್ತೆ, ಆಮೇಲೆ ಉಳ್ದಿದ್ದು ಅಂಜು ಮದ್ವೆ, ಅದು ಆಗತ್ತೆ ಬಿಡಿ. ಅಶೋಕ್, ಅಮ್ಮ ಎಷ್ಟು ದಿನ ಬೆಂಗಳೂರಲ್ಲಿ ಇರಕ್ಕಾಗಲ್ಲ, ಊರಿಗೆ ಹೋಗ್ತೀನಿ ಅಂತ ಹೇಳ್ತಾನೆ ಇದ್ರು. ಈಗ ನೀವೊಂದು ಹೊಸ ಕೆಲಸ ಕೊಟ್ಟಿದ್ರಲ್ಲ, ನೋಡ್ತಾ ಇರಿ, ಮನೇಲೆ ಒಂದು ಮ್ಯಾಟ್ರಿಮನಿ ಏಜೆನ್ಸಿನೇ ಓಪನ್ ಮಾಡ್ಬಿಡ್ತಾರೆ. ಏಯ್, ಓಕೆ ಬಾಯ್ ಮಾ, ಹೊರಡ್ತೀವಿ. ಸುಬ್ಲಕ್ಷ್ಮಿ ಬಾಯ್, ಹೊರಟ್ವಿ ನಾವು. ಬಾಯ್ ಅಕ್ಕೆ. ಬರ್ತೀನತ್ತೆ. ಹೋಗ್ಬಪ್ಪ. ಸದ್ಯಕ್ಕೆ ನಾನು ಕನ್ಫರ್ಮ್ ಮಾಡೋಕ್ಕಾಗಲ್ಲ, ಟ್ರೈ ಮಾಡ್ತೀನಿ.